ನೋಡಿ ನನ್ನ ಫ್ರೆಂಡ್ ಈಗ ತಾನೇ ಕಾಲ್ ಮಾಡಿದ್ದ ಬನ್ನಿ ಅಂತೇಳಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಶಿಪ್ಪೇ ಬೇರೆ ಬಿಸ್ನೆಸ್ಸೇ ಬೇರೆ. ಸೊ ನನ್ನಲ್ಲಿ ಬಿಸ್ನೆಸ್ಸಲ್ಲಿ ನಾನು ಜಾಸ್ತಿ ನಿಮ್ಮ ಪರ ನಾನು ಮಾತಾಡೋಕ್ಕಾಗಲ್ಲ. ಓಕೆನಾ ರಾಧಾ ಅವರೇ ಪೊದ್ದುವರೆ ಇಬ್ಬರು ಕೇಳಿಸ್ಕೊಳ್ಳಿ. ನಿಮ್ಮ ಪರ ಮಾತಾಡೋದಾಗಲಿ ನಿಮ್ಮ ಇದು ಅದು ಅಂತ ಮಾತಾಡೋದಾಗಲಿ ಅದೆಲ್ಲ ನನ್ನಿಂದ ಆಗಲ್ಲ ಮಾತಾಡೋಕ್ಕೆ. ಯಾಕಂದರೆ ಅವ್ರು ನನ್ನ ಫ್ರೆಂಡ್ ಬಿಸ್ನೆಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ಅಲ್ವಾ. ಅವ್ರದ್ದೆಲ್ಲ ಹೋಟೆಲ್ ಬಿಸ್ನೆಸ್ ಅದು ಇದೆಲ್ಲ ಇದೆಯಲ್ವಾ. ಸೊ ನೀವೇ ಮಾತಾಡ್ಕೋಬೇಕು ಅಷ್ಟೇ ಅವ್ರ ಹತ್ರ. ನಾನು ಜಸ್ಟ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅವರಿಗೆಲ್ಲ ಹೇಳಿದ್ದೀನಿ ನಾನು. ಇನ್ನೊಂದ್ಸಲ ಬೇಕಾದ್ರೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ನೋಡಿ ನೀವು ಇನ್ನೇನು ಮಾತಾಡಿ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಿಮ್ಮದು. ನನ್ನ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ದೀನಿ. ಓಕೆನಾ. ಅವನ ಹತ್ರನೂ ಎಲ್ಲ ಹೇಳಿದ್ದೀನಿ. ಡೋಂಟ್ ವರಿ. ಅವನು ಇದೇ ಥರನೇ ಫುಲ್ ಹಳ್ಳಿ ಸ್ಟೈಲಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ಸೊ ಅದಕ್ಕೆ ನೋಡೋಣ. ಬನ್ನಿ. ಅವನು ಹೊಸ್ದಾಗೇನೋ ಮಾಡಬೇಕು ಅಂತ ಅವನಲ್ಲ. ನೋಡಿ ಟ್ರೈ ಮಾಡಿ ಏನೋ ಒಂದು ಆಗುತ್ತಲ್ವಾ. ಬನ್ನಿ ಮಾತಾಡಿವ್ರಂತೆ. ಏನತ್ತ ನೀವು ಮಾಡೋ ಇದೊಂದು ಹೆಲ್ಪು ನಮ್ಮ ಹಳ್ಳಿದಕ್ಕೆ ಭಾಳ ನಮಗೆ ಹೆಲ್ಪ್ ಆಯ್ತದೆ ಸರ್. ನಿಜವಾಗೂ ತುಂಬ ಹೆಲ್ಪ್ ಆಯ್ತದೆ ನಮ್ಗಂತೂ. ನಮ್ಮ ಹಳ್ಳಿ ಹೆಂಗಸ್ರುಗಳಿಗೆಲ್ಲನೂ ಬೋಲ್ ಹೆಲ್ಪ್ ಆಯ್ತದೆ ಸರ್ ನಮ್ಗಂತೂ. ಹಾಂ ಗೊತ್ತು. ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಮಾತಾಡಿರೋದು. ನೀವು ನೋಡಿ, ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ಫಸ್ಟ್ ಅವನ ಹತ್ರ ಮಾತಾಡೋಣ. ಫಸ್ಟ್ ಅವ್ರು ಏನೇನು ಕೇಳ್ತಾರೋ ಎಲ್ಲದಕ್ಕೂ ನೋಡಿ ಮಾಡಿ ಅವ್ರ ಜೊತೆ ಆಮೇಲೆ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಳ್ಳಿವ್ರಂತೆ. ಈಗ ಬನ್ನಿ ಮಾತಾಡೋಣ. ಬನ್ನಿ ಫಸ್ಟು. ಸರಿ ಸರ್ ನಡೀರಿ. ನೋಡಕ್ಕ ನಾವೆಲ್ಲದಕ್ಕೂ ರೆಡಿ ಇರಬೇಕು ಸರಿನಾ. ನೀನು ಅಡುಗೆ ಮಾಡೋದಾಗ ಎಲ್ಲ ಎಕ್ಸ್ಪರ್ಟು. ಅವ್ರು ಏನಾರ ನಿನಗೆ ಗೊತ್ತಿರೋದು ಕೇಳ್ತಾರೆ ಮಾಡ್ತಾರೆ ಅಂತಂದರೆ ಹ್ಞೂ ಅಂತ ಆರಾಮಾಗಿ ಒಪ್ಕ. ನೋಡು ಹೇಳಿದ್ನಲ್ಲ ಸಪೋರ್ಟ್ಗೆ ಅದು ಎಷ್ಟು ಬೇಕೋ ಅಷ್ಟು ಸಪೋರ್ಟು ನಾನು ಇರ್ತೀನಿ ನಿನ್ನ ಸಪೋರ್ಟ್ಗೆ ಅಂತ. ಬರೀ ಸಪೋರ್ಟ್ ಅಲ್ಲ ಪದ್ದು. ಈ ಸಲ ಬಿಡು, ನಾನು ಬಿಸಿಬೇಳೆ ಬಾತ್ಪುಡಿ ವಾಂಗಿ ಬಾತ್ಪುಡಿ ಅದೆಲ್ಲನೂ ನಾನು ಪರ್ಸ್ನಲ್ಗೆ ಕೊಟ್ಟುಬಿಟ್ಟಿದ್ಯಾ ನೀನು. ಆದರೆ ಈಗಿತ್ತ ನಿನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಲೇಬೇಕು. ನಿಜವಾಗೂ ನಾನು ಒಬ್ಬಳೇ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲಸಗಾರರೆಲ್ಲ ಇರ್ತಾರೆ. ನೀನು ಬಿಸ್ನೆಸ್ ಪಾರ್ಟ್ನರು ಅಂತ ಹ್ಞೂ ಅಂದರೆ ಮಾತ್ರನೇ ಮುಂದುವರಿತೀನಿ ನಾನು. ಸರಿ ಆಯಿತು ಕಣಕ್ಕ. ಬಿಸ್ನೆಸ್ಸು ಪಾರ್ಟ್ನರೇ ಅಂತ ನೆನ್ಕೊಬಿಡಿ ಸರಿನಾ. ಸರಿ ಪದ್ದು ಬಾ. ಓ ಹಾಯ್. ಸಾರಿ ತುಂಬ ವೆಯ್ಟ್ ಮಾಡಿಸ್ಬಿಟ್ಟೆ ಅನ್ಸುತ್ತೆ ಅಲ್ವಾ. ಇಟ್ಸ್ ಓಕೆ ಸರ್, ನೋ ಪ್ರಾಬ್ಲಮ್. ವಿ ಆರ್ ವೇಟಿಂಗ್ ಸೋ ಮೆನಿ ಟೈಮಿಂಗ್. ನಾಟ್ ಈವನ್ ಒನ್ ಟೈಮ್. ವಿ ಆರ್ ಅಡ್ಜಸ್ಟಿಂಗ್. ನೀನು ಹೇಳ್ದಲ್ಲ ಇವರೇ ಅಲ್ವಾ. ಹಾಕೋಣ ಇವರೇನೆ. ನೋಡಪ್ಪ ಇದರಲ್ಲಿ ನಂದು ಇನ್ವಾಲ್ವ್ ಅಂತ ಏನೂ ಇಲ್ಲ. ಓಕೆನಾ. ನಿನ್ನ ಬಿಸ್ನೆಸ್ ಬಗ್ಗೆ ನೀನು ಆರಾಮಾಗಿ ಮಾತಾಡ್ಕೋಬೋದು. ಇದರಲ್ಲಿ ನಾನೇನಿಲ್ಲ. ನಾನು ಆ್ಯಕ್ಚುಲಿ ಇವ್ರ ಹತ್ರನೇ ಪೌಡರ್ ಎಲ್ಲ ಮಾಡಿಸ್ತಿರೋದು. ನಮ್ಮ ಡ್ಯಾಡ್ ಬಿಸ್ನೆಸ್ಗೆ ಆಡ್ ಮಾಡ್ಕೊಂಡ್ರದ್ದು ಇವ್ರನ್ನೇನೆ ಅಲ್ವಾ. ಸೊ ನಿನ್ಗೇನಾದರೂ ಹೆಲ್ಪ್ ಆಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಹಳ್ಳಿ ನಿನಗೂ ಗೊತ್ತಿಲ್ಲ, ವಿಲೇಜ್ ಸ್ಟೈಲಿ ನಡುವೆ ತುಂಬ ಜನ ಇಷ್ಟಪಡ್ತಾರೆ. ವಿಲೇಜ್ ಸ್ಟೈಲ್ ಫುಡ್ಸು, ವಿಲೇಜ್ ಸ್ಟೈಲಲ್ಲಿ ಏನು ಮಾಡಿದ್ರು ಅಂದರೆ ಎಲ್ಲ ಫುಲ್ ಕೆಮಿಕಲ್ಸ್ ಏನು ಹಾಕ್ತಿದ್ದಂಗೆ, ಟೇಸ್ಟಿಂಗ್ ಪೌಡ್ರ್ ಹಾಕ್ತಿದ್ದಂಗೆ ಎಲ್ಲ ಮಾಡ್ತಾರಲ್ಲ. ಸೊ ತುಂಬ ಇಷ್ಟಪಡ್ತಾರೆ, ತುಂಬ ಲೈಕ್ ಮಾಡ್ತಾರೆ. ಸೊ ಅದಕ್ಕೆ ನೀನೇನಾದ್ರೂ ಡಿಸೈಡ್ ಮಾಡಿ ಅದೇನೋ ಮಾಡಬೇಕು ಅಂತಿದ್ದಲ್ಲ ನೀನು. ವಿಲೇಜು ಅಂತಲೇ ಸಪ್ರೇಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಟೆಲ್ ಅದಕ್ಕೆ ಅಂತಲೇ ಸಪ್ರೇಟಾಗಿ ಇದು ಮಾಡ್ತೀನಿ ಅಂತ. ಯಾ ಹಾಂ ಹೌದು. ನೋಡಿ ಆ್ಯಕ್ಚುಲಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆ್ಯಕ್ಚುಲಿ ವಿಲೇಜ್ ಸ್ಟೈಲ್ ಫುಡ್ಸ್ನ ನಾನು ಅಂದರೆ ಫುಡ್ಸ್ ಅಂತಂದರೆ ಜಸ್ಟ್ ಸ್ವೀಟ್ಸ್, ಸ್ಟಾರ್ಟಿಂಗಲ್ಲಿ ಸ್ವೀಟ್ಸ್ನ ನಾನು ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ತುಂಬ ದೊಡ್ಡ ಹೋಟೆಲ್ ಇದೆ. ಅದರಲ್ಲಿ ಮಾಮೂಲಿ ಎಲ್ಲ ನಾರ್ತ್ ಇಂಡಿಯನ್ಸ್ ಅದು ಇದೆ, ಎಲ್ಲ ಥರದ ಫುಡ್ ಇದೆ. ಬಟ್ ವಿಲೇಜ್ ಫುಡ್ ಅಂತ ನಾವು ಯಾವುದನ್ನು ಆ್ಯಡ್ ಮಾಡಿಲ್ಲ. ಓಕೆ. ಅಂದರೆ ವಿಲೇಜ್ ಸ್ಟೈಲ್ ಫುಡ್ ಮಾಡಬೇಕು ಅಂತಂದರೆ ತುಂಬ ರಿಸ್ಕಿ ಅಲ್ವಾ. ಸೊ ಅದನ್ನು ಎಷ್ಟು ಜನ ಯಾವ ಥರ ಲೈಕ್ ಮಾಡ್ತಾರೆ ಅದೇನೂ ನಮಗೆ ಗೊತ್ತಿಲ್ಲ. ಸೊ ವಿಲೇಜ್ ಸ್ಟೈಲ್ ಫುಡ್ಸ್ ಅಂದರೆ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ರೂ ಈಗ ಅಲ್ಲ ಪ್ಯೂರ್ ಎಲ್ಲ ಚೆನ್ನಾಗಿರೋ ಅಂಥ ಫುಡ್ನ ಈಗ ಸ್ವೀಟ್ಸು, ಸೊ ಸ್ನ್ಯಾಕ್ಸು ಆ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಜನ ಈಗ ಲೈಕ್ ಮಾಡ್ತಿದ್ದಾರೆ. ಹೆಲ್ದಿ ಲೈಫ್ ಸ್ಟೈಲ್ನ ಚೂಸ್ ಮಾಡ್ಕೋತಿದ್ದಾರೆ ಅಲ್ವಾ. ಸೊ ತುಂಬ ಜನ ಲೈಕ್ ಮಾಡ್ತಿದ್ದಾರೆ. ಈಗ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಲ್ಲ ಬಟಾಣಿ, ಆಮೇಲೆ ಈಗ ಮಾಮೂಲಿ ಚೂರ್ಮುರಿ ಥರ ಎಲ್ಲ ಮಾಡ್ತಾರಲ್ಲ, ಪುರಿ ಒಗ್ಗರಣೆ, ಆ ಥರ ನಾವೆಲ್ಲ ವಿಲೇಜ್ ಸ್ಟೈಲ್ನೇ ಜಾಸ್ತಿ ಚೂಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದರಲ್ಲೂ ಸ್ವೀಟ್ಸ್ ನಮ್ಮದ್ರಲ್ಲಿ ತುಂಬ ಸ್ವೀಟ್ಸ್ ರನ್ನಿಂಗಲ್ಲಿದ್ದಾವೆ. ಅದಕ್ಕೆ ನಾವು ವಿಲೇಜ್ ಸೈಡ್ ಏನಾದರೂ ಸ್ವೀಟ್ಸ್ ಅಂದರೆ ನಾವು ಆ್ಯಕ್ಚುಲಿ ಒಂದು 3 ಡೇಸ್ ಒನ್ ವೀಕ್ ತನಕ ಸ್ಟೋರ್ ಮಾಡ್ಕೋಬೇಕು. ಈಗ ರವೆ ಉಂಡೆ ಅಂದರೆ ಸೇಮ್ ಎಲ್ಲ ವಿಲೇಜ್ ಸ್ಟೈಲಲ್ಲೇ ಬೇಕು ನಮಗಂತೂ. ಓಕೆನಾ. ನಾರ್ಮಲಲ್ಲಿ ಏನು ಬೇಡ. ಫುಲ್ ಎಲ್ಲ ವಿಲೇಜ್ ಸ್ಟೈಲಲ್ಲಿ ಏನೇನು ಮಾಡ್ತೀರಾ, ರವೆ ಉಂಡೆ ಮಾಡ್ತೀರಾ. ಓಕೆ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಾದರೂ ಸ್ಪೆಷಲ್ಸ್, ಇನ್ನೂ ಸ್ಪೆಷಲ್ ನನಗೆ ಗೊತ್ತಿಲ್ಲ ಅಷ್ಟೊಂದೆಲ್ಲ ಸ್ಪೆಷಲ್ಲು. ಈ ಚಿಕ್ಕಿ ಥರ ಮಾಡ್ತೀರಲ್ಲ ಅದನ್ನು ಅಲ್ಲೇ ಮಾಡ್ತೀರಾ. ಆ ಥರ ನಮಗೆ ಆ ಥರ ಓನ್ಲಿ ಸ್ವೀಟ್ಸ್ ಐಟಮ್ ಸ್ಟಾರ್ಟಿಂಗಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋಣ, ಸ್ವೀಟ್ ಐಟಮ್ಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಹೋಟೆಲಲ್ಲಿ. ನಾನು ಅದನ್ನೇ ಇವರಿಗೆ ಹೇಳಿದೆ. ನನಗೆ ಗೊತ್ತಿಲ್ಲ ನಿಮ್ಮದು ಟೇಸ್ಟ್ ನಾನು ನೋಡಿಲ್ವಲ್ಲ, ನಾನು ಇಂದು ಟ್ರೈ ಮಾಡಿಲ್ಲ. ಟೇಸ್ಟ್ ಯಾವ ಥರ ಇದೆ ಏನು ಅದು ನನಗೇನು ಗೊತ್ತಿಲ್ಲ. ಆ್ಯಕ್ಚುಲಿ ನೀವು ಇದಕ್ಕೆಲ್ಲ ಓಕೆ, ನೀವೆಲ್ಲ ಸ್ವೀಟ್ಸು ವಿಲೇಜ್ ಸ್ಟೈಲ್ ಸ್ವೀಟ್ಸ್ ಎಲ್ಲ ನೀವು ಮಾಡಿಕೊಡ್ತೀರಾ ಅಂತಂದರೆ ಈಗ ನೆಕ್ಸ್ಟ್ ಕಜ್ಜಾಯ, ರವೆ ಉಂಡೆ, ಓಕೆನಾ. ಆಮೇಲೆ ಸಿಹಿ ಬೂಂದಿ ಎಲ್ಲ ಮಾಡ್ತಿರಲ್ಲ ಫಂಕ್ಷನ್ಸಲ್ಲಿ, ಆ ಥರ ನಮಗೆ ಮೈನ್ ಆ ಥರ ಸ್ವೀಟ್ಸ್ ಎಲ್ಲನೂ ಜಸ್ಟ್ ಈಗ ಸದ್ಯಕ್ಕೆ ಬೇಕಾಗುತ್ತೆ. ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ನಾವು. ನಮ್ಮ ಕಂಪ್ನಿ ಎಲ್ಲನೂ ಅಂದರೆ ನಮ್ಮ ಹೋಟೆಲ್ ಎಲ್ಲನೂ ಎಷ್ಟು ಮೂವ್ ಆಗುತ್ತೆ ಅದೆಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ಎಲ್ಲನೂ ಮುಂದುವರಿಯೋಣ ಅಂತ ಅಂದ್ಕೊಂಡಿದ್ದೀವಿ. ವೆರಿ ಗುಡ್ ಐಡಿಯಾ ಕಣೋ, ವೆರಿ ಗುಡ್ ಐಡಿಯಾ ಅಲ್ವಾ. ಅದಕ್ಕೆ ಸಪ್ರೇಟ್ ಮೆನು ಇಡ್ಬೋದಲ್ವಾ. ಎಕ್ಸಾಕ್ಟ್ಲಿ ನಾನು ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಪ್ರೇಟ್ ಈಗ ನಾರ್ತ್ ಇಂಡಿಯನ್ ಫುಡ್, ಸೌತ್ ಇಂಡಿಯನ್ ಫುಡ್, ಅದೇ ಥರನೇ ವಿಲೇಜ್ ಫುಡ್. ಓಕೆ, ಆರ್ಡರ್ ಮಾಡ್ಕೋಬೋದು. ಈ ಕಜ್ಜಾಯ, ರವೆ ಉಂಡೆ, ಪುರಿ ಉಂಡೆ, ಆ ಥರ ಈಗ ತುಂಬ ಜನ ಲೈಕ್ ಮಾಡ್ತಿದ್ದಾರೆ ವಿಲೇಜ್ ಸ್ಟೈಲ್ಗೂ ಎಲ್ಲ ಕುಕಿಂಗ್ ಅದು ಇದು ಅಂತೇಳಿ. ಸೊ ನಾವೆಲ್ಲ ಫುಲ್ ಎಲ್ಲ ವೆರೈಟಿ ಆಫ್ ಫುಡ್ಸ್ ಅದನ್ನೆಲ್ಲ ಮಾಡೋಕ್ಕಾಗಲಿಲ್ಲ ಅಂದ್ರೂ ಜಸ್ಟ್ ಈ ಥರ ಸ್ನ್ಯಾಕ್ಸು ಈ ಫಸ್ಟು ಸ್ವೀಟ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಸ್ವೀಟ್ಸ್ ಎಲ್ಲ ಲೈಕ್ ಆಯಿತು ಅಂದರೆ ಈಗ ಅದೇನು ಮಾಡ್ತೀರಾ ನೀವು, ಕೂಡುಬಳೆ, ಓಕೆ, ಚಕ್ಕುಲಿ, ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಟೆಲ್ ಅದನ್ನು ಸಪ್ರೇಟ್ ಮೆನು ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಡಿಮ್ಯಾಂಡ್ ಮೇಲೆ
ಈಗ ಎಷ್ಟು ಬೇಕಾಗುತ್ತೆ ಇಷ್ಟು ಬೇಕಾಗುತ್ತೆ ಅಂದರೆ ಅಷ್ಟು ಪ್ರಿಪೇರ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ತಂದಿಡೋದು ಈ ನಿಪ್ಪಟ್ಟು ಅದೆಲ್ಲ ತುಂಬ ಚೆನ್ನಾಗಿರುತ್ತಲ್ವಾ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಮಗೆ ವಿಲೇಜ್ ಸೈಡ್ ವುಮೆನ್ಸೇ ಬೇಕಿತ್ತು ನನಗೆ. ನಾನು ಅದಕ್ಕೆ ಅವನ ಹತ್ರ ನಾನು ಮಾತಾಡಿದೆ, ನನಗೆ ವಿಲೇಜ್ ಸೈಡ್ ವುಮೆನ್ಸೇ ನನಗೆ ಬೇಕು. ಅದು ಏನು ಕೆಮಿಕಲ್ ಮಿಕ್ಸ್ ಮಾಡಬಾರ್ದು, ಓಕೆನಾ. ಅದು ಬೇರೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಫುಲ್ ಒಲೆಯಲ್ಲೇ ಮಾಡಬೇಕು. ನಮಗೆ ಅದೇ ನಮಗೆ ಫುಲ್ಲು ಟೇಸ್ಟ್ ಸಿಗೋದು ನನಗೆ ಗೊತ್ತು. ಸೊ ಮತ್ತು ಆಲ್ಮೋಸ್ಟ್ ಎಲ್ಲನೂ ನೀವು ಬೆಲ್ಲನೇ ಯೂಸ್ ಮಾಡಬೇಕು. ಯಾವುದಕ್ಕೂ ಶುಗರ್ ಐಟಮ್ಸ್ನ ನೀವೇನು ಯೂಸ್ ಮಾಡೋಂಗಿಲ್ಲ. ಶುಗರ್ ಐಟಮ್ಸ್ ಯೂಸ್ ಮಾಡ್ದಂಗೆ ಎಲ್ಲ ಫುಲ್ ರಾ ಐಟಮ್ಸ್ ಅಂದರೆ ಎಲ್ಲ ಹಳ್ಳಿಯಲ್ಲಿ ಸಿಗೋ ಐಟಮ್ಸ್ನೇ ನೀವು ಎಲ್ಲ ಥರ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಕೇಳಿದ್ದೀನಿ. ನಮ್ಮ ಅಜ್ಜಿ ಅವರಿದ್ದರು, ಅವರು ರೀಸೆಂಟ್ಲಿ ಡೆತ್ ಆದರು. ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದೆಲ್ಲ ಟೇಸ್ಟ್ ನೋಡಿದಾಗ ನಂಗೆ ಅನ್ನಿಸ್ತು, ನೀವು ಇದಕ್ಕೆಲ್ಲ ಓಕೆ ಅನ್ನೋದಾದರೆ ನಾವು ಒಂದಿನ ಟೇಸ್ಟ್ ಮಾಡೋಕ್ಕೆ ಅಂತ ಹೇಳಿ ನಿಮ್ಮ ಮನೆಗೆ ಬೇಕಾದ್ರೆ ನಾಳೆನೇ ಬರ್ತೀವಿ, ಏನೋ ನಾಳೆ ಹೋಗ್ಬೋದಲ್ವಾ? ಸರ್, ನೀವು ಅದಕ್ಕೇನಂತೆ, ನೀವು ನಾಳೆ ಬನ್ನಿ, ನನಗೆಲ್ಲ ಪ್ರಿಪೇರ್ ಮಾಡ್ತೀವಿ. ನೀವು ಯಾವ ಥರ ಸ್ವೀಟ್ಸ್ ಬೇಕು ಅಂತ ಹೇಳಿ ಸರ್, ನನ್ನ ಹತ್ರ ಸ್ವೀಟ್ಸ್ ಎಲ್ಲ ನಾನು ಮಾಡಿಬಿಟ್ಟು ರೆಡಿ ಮಾಡಿರ್ತೀನಿ. ಪಕ್ಕ ಎಲ್ಲನೂ ನೀಟಾಗಿ ಬೆಲ್ಲದಲ್ಲೇ ಮಾಡಿರ್ತೀನಿ ಸರ್. ಡೋಂಟ್ ವರಿ ಸರ್, ಯಾವುದೂ ಆಡ್ ಮಾಡೋಕ್ಕಿಲ್ಲ ನಾನು. ಹೌದು ಸಾ, ಇವ್ರಿಗೆಲ್ಲ ಪುಡಿ ಮಾಡಿಕೊಡ್ತಾ ಇದೀವಲ್ಲ, ಈ ಪುಡಿನೂ ಅಷ್ಟೇ ಸಾ, ಈ ಪುಡಿ ಪೌಡ್ರು ಅವೆಲ್ಲನೂ ಅಷ್ಟೇ. ನೆನೆಯ ನಾವಂತೂ ಎಲ್ಲನೂ ಕೆಮಿಕಲ್ ಎಲ್ಲ ಮಿಕ್ಸ್ ಏನು ಮಾಡದಿದ್ದಂಗೆ, ಯಾವ ಕೆಮಿಕಲು ಮಿಕ್ಸ್ ಮಾಡದಿದ್ದಂಗೆ ಏನೇ ಮಾಡ್ತಾ ಇದೀವಿ ನಾವಂತೂ. ಬೇಕಾ ನೀವು ಇವ್ರನ್ನೇನೇ ಕೇಳಿ, ನಿಮ್ಮ ಫ್ರೆಂಡು ಅಂತಲ್ಲ, ನೀವೇನೇ ಕೇಳಿ. ತುಂಬ ಚೆನ್ನಾಗಿ ರನ್ ಆಯ್ತಂತೆ ಸಾ. ಅದಕ್ಕೆ ನಾವು ಎಲ್ಲ ಫುಲ್ ವಿಲೇಜು ಇವ್ರನ್ನ ಇಟ್ಕೊಂಡು ಎಲ್ಲ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ ಸಾ. ನೀವು ಅಂತಂದು ಎಲ್ಲ ಒಪ್ಪಿಗೆ ಕೊಟ್ಟರೆ ನಾವು ಮುಂದುವರ್ಸ್ಕೊಂಡು ಎಲ್ಲ ಕೆಲಸನ ಶುರು ಮಾಡ್ಕೊತೀವಿ. ನಾವೇ ನೀವು ಒಂದೇ ಸಲ ಹೂ ಅನ್ನಿ ನಮ್ಗೆ ಇಷ್ಟು ಲಕ್ಷ ಮಾಡಿಕೊಡಿ ಅಂತ ಹೇಳ್ತಿಲ್ಲ ಬಿಸ್ನೆಸ್ಸ. ನೀವು ಬನ್ನಿ ನಮ್ಮ ಮನೆಗೆ ಸರ್ ಜೊತೆ ಬಂದು ನೀವೂ ಮಾತಾಡಿ, ತಿನ್ನಿ, ಟೇಸ್ಟ್ ಮಾಡಿ. ನಾವು ಮಾಡೋ ಸ್ಟೈಲ್ ಬೇಕಾದ್ರೆ ನಿಮ್ಮ ಮುಂದೆ ನೀವೇ ಮಾಡ್ತೀವಿ. ನಿಮ್ಮ ಮುಂದೆ ಎಲ್ಲ ಮಾಡಿ ನಿಮಗೆಲ್ಲ ತೋರಿಸ್ತೀವಿ. ನೀವೆಲ್ಲ ಓಕೆ ಅಂತಂದರೆ ಸರ್ ನಾವು ನಮಗೂ ಓಕೆ ನೆನೆಯ. ಹೆಂಗೋ ನೀವು ಅಂದ್ಬಿಟ್ಟು ನಿಮ್ಮ ಹೋಟ್ಲು ಚೆನ್ನಾಗಿ ನಡಿಬೇಕು ಹಂಗೇನಿಯಾ. ನಮ್ಮ ಹಳ್ಳಿನಾಗೆ ಹೆಂಗಸರು ಸ್ವಲ್ಪ ಜನ ಅವರೇ, ಅವ್ರಿಗೂ ಎಲ್ಲ ಒಳ್ಳೇದಾಗಬೇಕಲ್ವ, ಅವ್ರಿಗೂ ನನ್ನ ಕೆಲಸ ಸಿಗಬೇಕು. ಅದೇ ನೆನೆಯ ನನ್ನ ಆಸೆ. ಯಾ ಓಕೆ, ಡೋಂಟ್ ವರಿ. ನೀನೇನು ಹೇಳ್ತೀಯೋ ಎಲ್ಲ ಓಕೆ ಅಲ್ವಾ? ನನ್ನ ಐಡಿಯಾ ಚೆನ್ನಾಗಿದೆ ಅಲ್ವಾ? ಸೂಪರ್ ಕಣ, ಸೂಪರ್. ಔಟ್ ಆಫ್ ಸ್ಟೇಟ್ಸ್, ಔಟ್ ಆಫ್ ಕಂಟ್ರಿಯಿಂದ ಬರೋರು ಸಮೇತ ಟೇಸ್ಟ್ ಮಾಡ್ಬೋದಲ್ವಾ? ವಿಲೇಜ್ ಈಗ ಲೈಕ್ ಹೆಲ್ದಿ ಫುಡ್ಸ್ ಅಂತಂದರೆ ತುಂಬ ಜನ ಲೈಕ್ ಮಾಡ್ತಾರೆ ಅಲ್ವಾ? ನೋಡೋಣ, ಫಸ್ಟು ಸ್ವೀಟ್ ಇಂಟ್ರೊಡ್ಯೂಸ್ ಮಾಡು. ಸ್ವೀಟ್ಸ್ ಎಲ್ಲ ಓಕೆ ಅಂತ ಆಯಿತು ಅಂದರೆ ಬೇಕಾದ್ರೆ ನೆಕ್ಸ್ಟ್ ಅದೇನೋ ಹೇಳ್ತಿದ್ದಲ್ಲ, ನೆಕ್ಸ್ಟ್ ಏನೇನು ಮಾಡಬೇಕು ಅದನ್ನಂತೂ ಫುಲ್ ವಿಲೇಜ್ ಇದೆ ಅಂತಲೇ ಮಾಡೋಣ. ನೋಡೋಣ, ನಿಮ್ಮ ಡ್ಯಾಡಿ ಸಮೇತ ಓಕೆ ಅಂತಲೇ ಅನಿಸುತ್ತೆ. ನೀನು ಬಂದು ಬೇಕಾದ್ರೆ ಬಾ, ನಾನು ಯಾವಾಗ ಹೋಗಿರ್ತೀನಿ ಅಲ್ವಾ, ಅಲ್ಲಿ ಎಲ್ಲ ಬೇಕಾದ್ರೆ ಟೇಸ್ಟ್ ಮಾಡಿದ್ರೆ ಆಯಿತು. ಓಕೆ ನೋಡಿ, ಸಮ್ಟೈಮ್ಸ್ ನಮಗೆ ದಿನ ಆರ್ಡರ್ ಇರ್ತವೆ. ಒಂದು ಸ್ವಲ್ಪ ಕಡಿಮೆ ಸ್ಟಾರ್ಟ್ ಮಾಡೋಣ. ನಮ್ಮ ಹೋಟೆಲಲ್ಲಿ ಯಾವ ಥರ ರನ್ ಆಗುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ನಮ್ಗೆ ಇಷ್ಟು ಆರ್ಡರ್ ಬೇಕು ಅಂತ ಹೇಳ್ತೀವಿ, ಇಷ್ಟು ಪೀಸ್ ಬೇಕು ಅಂತ ನಾವು ಹೇಳಿದ್ರೆ, ನೀವು ಮಾರ್ನಿಂಗ್ ಟೈಮ್ಗೆ ನಮ್ಮದು ಯು ಡೋಂಟ್ ವರಿ, ನಮಗೂ ನಿಮ್ಮದು ಬೆಂಗಳೂರಿಂದ ಇಲ್ಲಿ 1.5 hour ಜರ್ನಿ ಅಷ್ಟೇ ಅಲ್ವಾ? ಈ 1.5 ಗಂಟೆ ಎರಡೂವರೆ ಗಂಟೆ ಅನ್ಸುತ್ತಲ್ಲ. ಇದು ಡೋಂಟ್ ವರಿ, ಟ್ರಾನ್ಸ್ಪೋರ್ಟ್ ಎಲ್ಲ ನಾವು ನೋಡ್ಕೋತೀವಿ, ಓಕೆನಾ. ನಮ್ಮದೇನೇ ನಿಯರ್ ಹೋಟೆಲ್ಸ್ಗೆಲ್ಲನೂ ಅದು ಸಪ್ಲೈ ಮಾಡಬೇಕಲ್ವಾ? ಸೊ ಟ್ರಾನ್ಸ್ಪೋರ್ಟ್ ಏನು ಯೋಚನೆ ಮಾಡಿಬಿಡಿ, ನಾವು ನೋಡ್ಕೋತೀವಿ. ಜಸ್ಟ್ ನೀವು ಪ್ರಿಪೇರ್ ಮಾಡಿ ಸಾಕು ನಮಗೆ. ನೀವು ನಾನೊಂದ್ಸಲ ಬಂದು ಟೇಸ್ಟ್ ಮಾಡಿ ನನಗೆಲ್ಲ ಓಕೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅಗ್ರಿಮೆಂಟ್ ರೆಡಿ ಮಾಡ್ಕೊಳ್ಳೋಣ, ಏನಂತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗೂ ನಮ್ಗೆ ಭಾಳ ಖುಷಿ ಆಗ್ತೈತೆ. ನೀವು ಈ ಥರನೂ ತಲೆ ಉಪಯೋಗಿಸಿ ಈ ಥರನೂ ಎಲ್ಲನೂ ಯೋಚನೆ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸರ್. ಏನು ಸರ್, ಇಷ್ಟೊಂದೆಲ್ಲನೂ ವಿಲೇಜ್ ಸ್ಟೈಲು ಮೆನುನೇನೇ ರೆಡಿ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀರಾ ಅಂತಂದರೆ ನಿಜವಾಗ್ಲೂ ಗ್ರೇಟ್ ಸರ್. ನೀವು ನಿಜವಾಗೂ ತಿಂತಾರೆ ಸರ್. ನಮ್ಮ ಒಳ್ಳೆ ಸ್ಟೈಲಾಗಿ ಮಾಡ್ತೀವಿ ಅಂದರೆ ಯಾರು ಸಹ ತಿನ್ನೋಕ್ಕಿಲ್ಲ. ನಮ್ಮ ಒಳ್ಳೆ ಸ್ಟೈಲ್ ಫುಡ್ನ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಸರ್. ಅದ್ರಾಗೂ ನಮ್ಮ ರಾಧಕ್ಕ ಸಹ ಫುಲ್ಲು ಟೇಸ್ಟಿ ಫುಡ್ ಅಂದರೆ ಟೇಸ್ಟಿ ಫುಡ್ ಮಾಡ್ತಾರೆ ಸರ್. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ನಾಳೆ ತಪ್ಪಿದಂಗೆ ಬನ್ನಿ ಸರ್. ಶ್ಯೂರ್ ಓಕೆ, ನಾನು ಬರ್ತೀನಿ. ಸರಿ ಕಣೋ, ನಾನಿನ್ನು ಹೊರಡ್ತೀನಿ. ಮೀಟಿಂಗ್ ಎಲ್ಲ ಇಷ್ಟೇ ನೋಡಿ. ಅಮೌಂಟ್ ಅದೆಲ್ಲ ನಾನು ಮಾತಾಡ್ತೀನಿ, ಓಕೆನಾ. ಮನೆಗೆ ಬಂದು ಮಾತಾಡ್ತೀನಿ. ಇಷ್ಟು ಅಂತ ಹೇಳ್ಬಿಟ್ಟು ನಾವು ಇಷ್ಟು ಪೀಸ್ ಲೆಕ್ಕ ಮಾತಾಡೋಣ, ಓಕೆನಾ. ಇಷ್ಟು ಪೀಸ್ಗೆ ಇಷ್ಟು ಕೊಡ್ತೀವಿ. ಬಾಕ್ಸಿಂಗ್ ಎಲ್ಲ ನಾನು ಆಮೇಲೆ ಹೇಳ್ಕೊಡ್ತೀನಿ. ಜಸ್ಟ್ ಈಗ ಇಷ್ಟು ಒಂದು ಪೀಸ್ಗೆ ಇಷ್ಟು ಅಮೌಂಟು ಅಂತ ನಾನು ಪೇ ಮಾಡ್ತೀನಿ. ನೋಡಿ, ನಿಮಗೂ ಲಾಸ್ ಆಗೋದು ಬೇಡ, ನಮಗೂ ಲಾಸ್ ಆಗೋದು ಬೇಡ. ಆ ಥರ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೇಕು. ಬಿಸ್ನೆಸ್ ಅಂದರೆ ನಿಮಗೂ ಗೊತ್ತಲ್ವಾ, ಆಲ್ಮೋಸ್ಟ್ ಬಿಸ್ನೆಸ್ ಅಂದರೆ ಎಲ್ಲ ಚೆನ್ನಾಗಿ ನಡಿಬೇಕು, ಖುಷಿಯಾಗಿರಬೇಕು. ಸೊ ನೋಡೋಣ, ನಾಳೆ ನಾನು ಖಂಡಿತ ಬರ್ತೀನಿ. ಓಕೆ ಸರ್, ನಾವು ಖಂಡಿತ ನಾಳೆ ನೀವು ಇಂತಿಂಥ ಸ್ವೀಟ್ಸ್ ಅಂತ ಹೇಳಿದ್ರೆ ರೆಡಿ ಮಾಡ್ತೀನಿ ಸರ್. ಆಲ್ಮೋಸ್ಟ್ ನೀವು ವಿಲೇಜ್ ಸೈಡ್ ಸ್ವೀಟ್ಸ್ನ ನೀವು ರೆಡಿ ಮಾಡಿ. ಇಟ್ಸ್ ಓಕೆ, ನಾನು ಏನೋ ಟೇಸ್ಟ್ ಮಾಡ್ತೀನಿ. ನಂಗೆ ಟೇಸ್ಟ್ ಚೆನ್ನಾಗಿದ್ರೆ ಸಾಕಲ್ವಾ, ನೋ ಪ್ರಾಬ್ಲಮ್. ನಾನು ನಾಳೆ ಸಿಗ್ತೀನಿ. ಆ್ಯಕ್ಚುಲಿ ಇನ್ನೊಂದು ಮೀಟಿಂಗ್ ಇದೆ, ನಾನು ಮೀಟಿಂಗ್ ಹೋಗಬೇಕು. ಸಾರಿ ಕಣೋ, ಬೇಜಾರಾಗ್ಬೇಡ, ನಾನು ನೋಡ್ತೀನಿ. ಡ್ಯಾಡಿ ಬೇರೆ ಫಾರಿನ್ ಟ್ರಿಪ್ಪಲ್ಲಿ ಇದ್ದಾರೆ. ಇಟ್ಸ್ ಓಕೆ, ಯು ಕ್ಯಾನ್ ಲೀವ್. ನೋಡಿ, ಅವರು ವಿಲೇಜ್ ಸ್ಟೈಲಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ರು. ಇಷ್ಟೇ ಎಲ್ಲ ಇನ್ನೂ ವೆರೈಟಿ ಫುಡ್ಸ್ನೆಲ್ಲ ಅವ್ರು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಫಸ್ಟ್ ನೀವು ಹೆಂಗೆ ಮಾಡ್ತೀರಾ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಸೊ ನೀವು ಹೆಂಗೆ ಮಾಡ್ತೀರಾ ಅಂತ ಗೊತ್ತಿಲ್ಲದಿರೋದಕ್ಕೇನೆ ಅವರು ಜಸ್ಟ್ ಸ್ವೀಟ್ ಹೇಳ್ತಿದ್ದಾರೆ. ನಿಮ್ಮದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಅವರು ಹೋಟೆಲ್ಸಲ್ಲೆಲ್ಲ ಮೆನುನೇ ಆಡ್ ಮಾಡ್ತಿದ್ದಾನೆ ಅವನೆಲ್ಲ. ವಿಲೇಜ್ ಅಂತಲೇ ನಾರ್ತ್ ಸೌತ್ ಆ ಥರ ಇರುತ್ತಲ್ಲ, ಚೈನೀಸ್ ಜೊತೆಗೆ ವಿಲೇಜ್, ಓಕೆ, ಅದನ್ನೇ ಸಪ್ರೇಟಾಗಿ ಆಡ್ ಮಾಡ್ತಾವನೆ. ಡೋಂಟ್ ವರಿ ಗೈಸ್, ಓಕೆ. ನೀವು ಆರಾಮಾಗಿ ಬಿಸ್ನೆಸ್ ಮಾಡ್ತೀರಾ ನನಗೆ ಗೊತ್ತು. ರಾಧವ್ರೆ, ನೀವು ನೆಕ್ಸ್ಟ್ ಲೆವೆಲಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತು. ನೋಡಿ, ಆದಷ್ಟು ಬೇಗ ಈಗಲೇ
ಹೋಗಿ ನೀವು ಏನೇನು ಬೇಕೋ ಸ್ವೀಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ಓಕೆನಾ? ಸ್ವೀಟ್ಸ್ ಅದು ಇದು ಎಲ್ಲ ರೆಡಿ ಮಾಡ್ಕೊಂಡು ನೀವು ಪ್ರಿಪೇರ್ ಮಾಡ್ಕೊಂಡು ಅವ್ರಿಗೆ ಬಂದಿದ ತಕ್ಷಣ ಟೇಸ್ಟ್ ಕೊಡಿ. ಅವ್ರು ಓಕೆ ಅಂತಾನೆ ಆಲ್ಮೋಸ್ಟ್ ನೀವು ಚೆನ್ನಾಗಿ ಮಾಡ್ತೀರಾ ನೋಡಿ. ಕ್ಲೀನಾಗಿ ಮಾಡಿ, ಏನು ಕೆಮಿಕಲ್ಸ್ ಏನು ಆ್ಯಡ್ ಮಾಡಬೇಡಿ, ಓಕೆನಾ? ಟ್ರಸ್ಟ್ನ ಉಳಿಸ್ಕೋಬೇಕಲ್ವ, ನೀವು ನಂಬಿಕೆ ಉಳಿಸ್ಕೋಬೇಕು. ಅಷ್ಟು ನಂಬಿಕೆ ಉಳಿಸ್ಕೊಂಡು ಅವ್ರು ಒಂದ್ಸಲ ಡೀಲ್ ಕೊಟ್ಟರು ಅಂದರೆ ಮುಗೀತು, ನೀವು ನೆಮ್ಮದಿಯಾಗಿ ಸೆಟ್ಲ್ ಆಗ್ತೀರಾ. ಹಬ್ಬ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಎಲ್ಪ್ ಮಾಡ್ತಿದ್ದೀರಾ ನೀವು ಅಂದರೆ ನೋಡಿ ಸರ್. ಓಕೆ ಅಂತ ಅಗ್ರಿಮೆಂಟ್ ಆಗಿದ ತಕ್ಷಣವೇ ನಮ್ಮ ಕೆಲಸದವ್ರನ್ನೆಲ್ಲನೂ ಸ್ವಲ್ಪ ಜನನ ನೇಮಕ ಮಾಡ್ಕೋಬೇಕು ಸರ್. ಯಾಕಂದರೆ ನಿಮ್ಮ ಪೌಡರ್ ಎಲ್ಲನೂ ನೋಡ್ಕೋಬೇಕಲ್ವಾ, ನಾನೆಲ್ಲ ಫುಲ್ಲು ನೋಡ್ಕೋಬೇಕು. ಅದಕ್ಕೆ ಪೊದ್ದುಗೆ ಹೇಳ್ಬಿಟ್ಟಿದ್ದೀನಿ, ನೀನು ಬರಬೇಕು ಇಲ್ಲಿಗೆಲ್ಲನೂ ಅಂತ ಹೇಳಿ. ನೋಡೋಣ ಏನೇನು ಆಯ್ತದೆ ಅಂತ ಹೇಳ್ಬಿಟ್ಟು ಸರ್. ನಿಮ್ಮ ನಿಜವಾಗೂ ನಿಮ್ಮ ಹೆಲ್ಪ್ನ ಮರೆಯೋಕ್ಕಿಲ್ಲ. ಹಳ್ಳಿ ಜನಕ್ಕೆ ಎಷ್ಟೋ ಜನ ಹೆಂಗಸ್ರಿಗೆ ಹೆಂಗೋ ಮನೆ ಹತ್ರನೇ ಕೆಲಸ ಸಿಗಂಗೆ ಮಾಡ್ಬಿಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ ನೋಡಿ, ಇವತ್ತು ಹೊರಡಿ ನೀವು, ಓಕೆನಾ? ನನಗೆ ಅರ್ಜೆಂಟ್ ಇನ್ನೊಂದು ಮೀಟಿಂಗ್ ಇದೆ, ಮನೆ ಹತ್ರ ಹೋಗ್ಬಿಟ್ಟು ನಾನು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನೀವು ಮನೆಗೆ ಹೋಗಿರಿ, ನಾನು ಕಾರ್ ಕಳಿಸ್ಕೊಡ್ತೀನಿ ನಮ್ಮ ಡ್ರೈವರ್ ಜೊತೆ. ನೀವು ಹೋಗಿರಿ, ನಾನು ನಾಳೆ ಮಾರ್ನಿಂಗ್ ಇವ್ನ ಜೊತೆ ನಾನು ನೀವು ಬಂದು ಜಾಯ್ನ್ ಆಗ್ತೀನಿ, ಓಕೆನಾ? ಯಾಕಂದರೆ ನೀವು ಇವತ್ತು ಹೋಗಿ ಸ್ವೀಟ್ಸ್ ಎಲ್ಲ ರೆಡಿ ಮಾಡಬೇಕಲ್ವಾ, ಆರಾಮಾಗಿ ಕೂಲಾಗಿ ರೆಡಿ ಮಾಡ್ಕೊಳ್ಳಿ, ಐಟಮ್ಸ್ ಎಲ್ಲ ತೊಗೊಂಡು ಬಂದು, ಓಕೆನಾ? ನಾನು ಡ್ರೈವರ್ನ ಕಳಿಸ್ಕೊಡ್ತೀನಿ, ಮನೆಗೆ ಡ್ರಾಪ್ ಮಾಡ್ತಾನೆ, ನೀವು ಡೋಂಟ್ ವರಿ. ಅಯ್ಯೋ ಪರವಾಗಿಲ್ಲ, ಸುಮ್ಕಿರಿ ಸಾ. ಫ್ರೀ ಬಸ್ ಐತೆ, ಫ್ರೀ ಬಸ್ ಹತ್ಕೊಂಡು ಹೋಯ್ತೀವಿ. ನಮ್ಗೇನಂತ ನಾವೇನು ಕಾರಾಗ ಓಡಾಡ್ಬಿಟ್ಟು ಏನು ದಿನ ಓಡಾಡ್ತೀವ? ಬಿಸ್ನೆಸ್ ಒಂದು ಓಕೆ ಆಯ್ತಲ್ಲ, ನಮ್ಗೆ ಅಷ್ಟೇ ಸಾಕು ಬಿಡಿ ಸಾ. ಬಿಸ್ನೆಸ್ಸಿಂದ ನಮ್ಗಂತೂ ಎಲ್ಲನೂ ಸೂಪರ್ ನಾವು ಮಾಡ್ತೀವಿ ನೋಡಿ ಸಾ. ಮನೆಗೆ ಹೋಗ್ಬಿಟ್ಟು ಮಾಡೋದೇನಿಯ. ಸರಿ ಸಾ, ನೀವೇನು ಕಾರ್ಗಿರೆಲ್ಲ ಕಳ್ಸಕ್ಕೆ ಹೋಗ್ಬೇಡಿ ಸಾ. ಈ ಕಾರಿಲಿಂದ ಅಲ್ಲಿ ಹೋಗೋಷ್ಟದು 3-4 ಸಾವಿರ ಪೆಟ್ರೋಲ್ ಕುಡಿತದೆ ಸಾ. ಯಾಕೆ ಸುಮ್ಕೆ ಏನಿಯ ರಿಸ್ಕು? ಹಿಂಗೆ ಹೋಯ್ತೀವಿ, ಹಂಗೆ ನಾಳೆಗೆ ನೀವು ಬರ್ತೀರಾ, ಹಂಗೆ ಹೋಗ್ಬೇಕಾರೆ ನಮ್ಮ ಮದ್ಗಿರಿನಾಗ ಎಲ್ಲನೂ ಇತ್ತಕೊಂಡು ಹೋಗ್ಬೇಕು, ಸಾಮಾನು ಗೀಮಾನು. ಈ ಕಜ್ಜಾಯ ಮಾಡೋಕ್ಕೆ, ಕಜ್ಜಾಯಕ್ಕೆಲ್ಲ 3 ದಿನ ಟೈಮ್ ಬೇಕು, ಕಜ್ಜಾಯ ಮಾಡೋಕ್ಕಾಗಕ್ಕಿಲ್ಲ. ಬೇರೆ ಏನಾರ ಮಾಡೋದು ಮಾಡ್ಬಿಟ್ಟು ಎಲ್ಲ ಪಟ ರೆಡಿ ಮಾಡ್ಬಿಟ್ಟು ಮಡಗ್ತೀವಿ. ನೋಡ್ತಾ ಇರ್ರಿ, ಬಂದು ನಾಳೆ ಟೇಸ್ಟ್. ಹಾಂ ಸರಿ, ನೋಡೋಣ. ನಾಳೆನೇ ಬಿಸ್ನೆಸ್ಗೆಲ್ಲ ಸೈನ್ ಆಗ್ತಾರೆ. ಎಲ್ಲ ರೆಡಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ನಿಮ್ಮ ಬಿಸ್ನೆಸ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಮ್ಯಾಲೆ ಪೊದ್ದು ಹೆಸರು ಮುಂದೆ ಬಿಸ್ನೆಸ್ ವುಮೆನ್ ಅಂತ ಹಾಕಬೇಕು. ಏನೇನಾಯ್ತದ ನೋಡೋಣ. ನಮ್ಮ ಬಿಸ್ನೆಸ್ ಟಾಪ್ ಲೆವೆಲಾಗಿ ತಗೊಂಡು ಹೋಗ್ಬಿಡೋಣ. ಸರಿ ಬಾ, ಟೇಮ್ ಆಯ್ತದೆ, ಹೋಗಿ ಎಲ್ಲದಕ್ಕೂ ರೆಡಿ ಮಾಡ್ಕೋಬೇಕಲ್ವ, ರಾತ್ರಿ ಇಲ್ಲ. ಬಾ ಸರಿ ಸಾ, ಬಾಯ್. ಸರಿ ಸರ್, ಬಾಯ್. ಇಲ್ಲ, ನಾನು ಡ್ರೈವರ್ನ ಕಳಿಸ್ಕೊಡ್ತೀನಿ, ಬನ್ನಿ. ಸುಮ್ಮನೆ ಯಾಕೆ ಬಸ್ಸಲ್ಲಿ ಹೋಗ್ತೀರಾ? ಬನ್ನಿ, ಪರವಾಗಿಲ್ಲ, ಬನ್ನಿ. ಏ ಬುಡಿ ಸಾ. ಇಲ್ಲ, ಬನ್ನಿ. ಸರಿ ಬುಡಿ ಸಾ, ನೀವು ಇಷ್ಟೊಂದು ಬಲ್ವಂತ ಮಾಡ್ಬೇಕಾದ್ರೆ ನಾವು ಯಾಕೆ ಬಸ್ ಹೋಗೋಣ, ಕಾರಾಗಿ AC ಹಾಕೊಂಡು ಹೋಗೋಣ. ನಡೀರಿ. ಅಪ್ಪ, ನಮ್ದು ಬಿಸ್ನೆಸ್ ಏನಾಯ್ತದ ನಾಳೆಗೆ ನೋಡಬೇಕು. ಮನ್ಗೋಗೆಲ್ಲ ಪ್ರಿಪ್ರೇಷನ್ ಶುರು ಮಾಡ್ಕೋಬೇಕು. ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತೇನ್ರಪ್ಪ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಂಗೇನೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.